ನಿಮಗೆ ತಿಳಿದಂತೆ ಈ ನಮ್ಮ ಸರ್ಕಾರ 3 ವರ್ಷ ಅವಧಿ ಮುಗಿದಿದೆ. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ 3 ವರ್ಷ ಸಕ್ಸಸ್ಫುಲ್ ಆಗಿ ಒಂದು ಪೀರಿಯಡ್ ಮುಗಿಸಿ ಈಗ ಹೊಸ ಒಂದು ಸರ್ಕಾರ ನಾಳೆಗೆ ಅಸ್ತಿತ್ವಕ್ಕೆ ರಾಜ್ಯದಲ್ಲಿ ಬರಲಿದೆ. ಅದು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಒಂದು ಸರ್ಕಾರ ರಚನೆ ಆಗ್ತಿರೋದ್ರಿಂದ ಆ ಒಂದು ಮಂತ್ರಿಮಂಡಲದಲ್ಲಿ ಈಗಾಗಲೇ ಹೈಕಮಾಂಡ್ ಸೂಚನೆಯಂತೆ ಯುವಕರಿಗೆ ಆದ್ಯತೆ ಕೊಡ್ತೀವಂತ ಮತ್ತು ಮೊದಲನೇ ಬಾರಿ ಗೆದ್ದಂಥವ್ರಿಗೆ ಕೂಡ ಒಂದಿಬ್ಬರನ್ನ ಸಚಿವರು ಮಾಡ್ತೀವಂತ ಹೈಕಮಾಂಡಿಂದ ಸೂಚನೆ ಬಂದಿದೆ. ಆದ ಕಾರಣ ನಾವು 2ನೇ ಬಾರಿ ನಮ್ಮ ಶಾಸಕರು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಮತ್ತು ಅವರು ಸಂಘಟನೆಯಲ್ಲಿ ಚತುರರು. ಅವರು ಯಾವತ್ತೂ ಕೂಡ ಸಂಘಟನೆ ಕಾರ್ಯಕರ್ತರ ಒಂದು ಮತ್ತು ಪಕ್ಷ ನಿಷ್ಠೆ ಅನ್ನೋದು ಅವರಲ್ಲಿ ಪ್ರಾಮಾಣಿಕದಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಚುನಾವಣೆ ಈ ವರ್ಷ ಏನಿದೆಯಲ್ಲ, ಸಾಕಷ್ಟು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳು ನಮ್ಮ ಎದುರಿಗೆ ಇರೋದರಿಂದ ಇಂಥ ಸಂದರ್ಭದಲ್ಲಿ ಒಬ್ಬ ಯುವಕರಿಗೆ ಆದ್ಯತೆ ಕೊಟ್ಟರೆ, ಅದು ಪಕ್ಷ ನಿಷ್ಠೆ ಇರುವಂಥ ಒಬ್ಬ ವ್ಯಕ್ತಿಗೆ ಆದ್ಯತೆ ಕೊಟ್ಟಾಗ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಅವರಿಗೆ ಮಂತ್ರಿ ಮಂಡಲದಲ್ಲಿ ಸ್ಥಾನ ಕೊಡಬೇಕಂತ ಇಡೀ ಗ್ರಾಮೀಣ ಭಾಗ ಅಲ್ಲದೆ ಮಾನ್ವಿ ತಾಲೂಕು ಇರ್ಬೋದು, ಎಲ್ಲ ತಾಲೂಕುಗಳಲ್ಲಿರ್ಬೋದು ಅವರದಾದಂಥ ಅಭಿಮಾನಿಗಳು ಮತ್ತು ಪಕ್ಷದ ಮುಖಂಡರು ಒತ್ತಾಯ ಇದೆ. ಗದಲ ಬಸವನಗೌಡ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ಸಾಕಷ್ಟು ಕೂಗಿದೆ, ಮೊದಲಿಂದ ಇದೆ. ಬಟ್ ಈಗ ನಾವು ಅವರಿಗೆ ಕೊಟ್ಟರೆ ಇಡೀ ಜಿಲ್ಲೆಯಲ್ಲಿ ಒಂದು ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟಂಗೆ ಆಗುತ್ತೆ ಅಂತ ನಾವೆಲ್ಲರೂ ಇವತ್ತು ಸೇರಿ ಅವ್ರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಸಾಹೇಬರು ತಮ್ಮ ಮಂತ್ರಿಮಂಡಲದಲ್ಲಿ ಗದ್ದಲ ಬಸವನಗೌಡ ನಾಯಕ ಸಾಹೇಬರಿಗೆ ಒಂದು ಸ್ಥಾನ ಕೊಟ್ಟು, ಒಳ್ಳೆಯ ಒಂದು ಖಾತೆ ಅವರಿಗೆ ಕೊಟ್ಟು, ಅದ್ರ ಜೊತೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಕೊಟ್ಟರೆ ಏನಾಗುತ್ತೆ, ಪಕ್ಷ ಸಂಘಟನೆ ಆಗುತ್ತೆ ಮತ್ತು ಜಿಲ್ಲೆಯಲ್ಲಿ ಸಮಗ್ರ ಅಭಿವೃದ್ಧಿ ಆಗುತ್ತೆ. ಆ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ 2 ವರ್ಷ ಇರೋದ್ರಿಂದ, 2 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆಗೆ ಹೋಗಬೇಕಾಗಿರೋದ್ರಿಂದ ನಮಗೆ ಒಬ್ಬ ಯುವಕರು ಮತ್ತು ಸಂಘಟನೆಯಲ್ಲಿ ಚತುರ ಇರುವಂಥ ವ್ಯಕ್ತಿಗಳು ನಾವು ಸಚಿವ ಸ್ಥಾನ ಕೊಟ್ಟರೆ ಭಾಳಷ್ಟು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ.